ಒಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರೇ ಬಂದಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದೀವಿ, ಜನಸಾಗರವೇ ನೆರೆದಿದೆ. ಅಲ್ಲಿ ಕೇಸರಿ ಬಾವುಟಗಳು ಹಾರಾಡ್ತಾ ಇವೆ. ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಪರ ಮತಯಾಚನೆ ಮಾಡೋದಕ್ಕೆ ರೋಡ್ ಶೋ ನಡೆಸ್ತಾ ಇದ್ದಾರೆ ಅಮಿತ್ ಶಾ. ತುಮಕೂರಿನಲ್ಲಿ ಈಗ ಸಾಕಷ್ಟು ಜನಸಾಗರವೇ ನೆರೆದಿದೆ. ಬಿಜೆಪಿಯ ಅನೇಕ ನಾಯಕರು ನಾವು ನೋಡ್ತಾ ಇದೀವಿ. ಅಮಿತ್ ಶಾ ಪಕ್ಕದಲ್ಲಿ ಜಿಎಸ್ ಬಸವರಾಜ್ ಅವರಿದ್ದಾರೆ, ಹಾಗೇನೆ ವಿ ಸೋಮಣ್ಣ ಅವರು ಕೂಡ ಇದ್ದಾರೆ. ಸಾಕಷ್ಟು ನಾಯಕರು ಅಮಿತ್ ಶಾಗೆ ಜೊತೆಯಾಗಿದ್ದಾರೆ. ರೋಡ್ ಶೋ ನಡೆಸೋ ಮುಖಾಂತರ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಪರ ಮತಯಾಚನೆ ಮಾಡೋದಕ್ಕೆ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರೇ ರೋಡ್ ಶೋನಲ್ಲಿ ಪಾಲ್ಗೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೆಗಾ ರ್ಯಾಲಿ ನಡೀತಾ ಇದೆ ತುಮಕೂರಿನಲ್ಲಿ. ಎಲ್ಲೆಲ್ಲೂ ಕೇಸರಿ ಬಾವುಟಗಳ ಹಾರಾಟ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ತೆರೆದ ವಾಹನದಲ್ಲಿ ಈಗ ಅಮಿತ್ ಶಾ ಬರ್ತಾ ಇರುವಂತಹ ವಾಹನಕ್ಕೆ ಹೂಗಳನ್ನ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲೂ ಕೇಸರಿ ಬಾವುಟಗಳು ಹಾರಾಡ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಅದು ಕೂಡ ಮೈತ್ರಿ ಅಭ್ಯರ್ಥಿ ದೇವೇಗೌಡ ಅವರ ವಿರುದ್ಧ ಕಣದಲ್ಲಿ ಇದ್ದಾರೆ ಜಿಎಸ್ ಬಸವರಾಜು. ಅವರ ಪರ ಮತಯಾಚನೆ ಮಾಡೋದಕ್ಕೆ ಅಮಿತ್ ಶಾ ತುಮಕೂರಿನಲ್ಲಿ ಮೆಗಾ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿಯ ಚಾಣಕ್ಯ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ. ಆ ನೇರ ಪ್ರಸಾರದ ದೃಶ್ಯಗಳನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಜಿಎಸ್ ಬಸವರಾಜುಗೆ ಬಿಜೆಪಿ ಸಾರಥಿ ಬಲ ತುಂಬೋದಕ್ಕೆ ಬಂದಿದ್ದಾರೆ. ಜಿಎಸ್ ಬಸವರಾಜು ಅವರನ್ನ ಗೆಲ್ಲಿಸಿ ಅಂತ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ತುಮಕೂರಿನಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ. ಒಂದ್ ಕಡೆ ಅಮಿತ್ ಶಾ ಮೆಗಾ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಗಮನಿಸ್ತಾ ಇದ್ದೀವಿ, ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಗೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಭೇಟಿ ಕೊಟ್ಟಿದ್ದಾರೆ, ಪೂಜೆಯನ್ನ ಮಾಡಿಸಿದ್ದಾರೆ. ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ದೇವೇಗೌಡರು ಈ ಕಣದಲ್ಲಿ ಇದ್ದಾರೆ, ಜಿಎಸ್ ಬಸವರಾಜು ವಿರುದ್ಧವಾಗಿ ಕಣದಲ್ಲಿ ಇರೋದು. ಅವರ ಪರವಾಗಿ ಕೂಡ ಈಗಾಗಲೇ ಸಾಕಷ್ಟು ಮತಯಾಚನೆ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಸಿದ್ಧಗಂಗಾ ಮಠದಲ್ಲಿರುವಂತಹ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಕೆಲವು ಪೂಜೆಗಳನ್ನ ಮಾಡಿಸಿದ್ದಾರೆ. ಕೆಲವರು ಅವರನ್ನ ಮೀಟ್ ಮಾಡಿ ಮಾತುಕತೆಯನ್ನ ಆಡಿಸ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ತುಮಕೂರಿನಲ್ಲಿ ಭರ್ಜರಿ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಮೆಗಾ ರ್ಯಾಲಿ ನಡೀತಾ ಇದೆ. ಜಿಎಸ್ ಬಸವರಾಜುಗೆ ಬಲ ತುಂಬೋದಕ್ಕೆ ಅಮಿತ್ ಶಾ ಅವರು ಬಂದಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಹೋಗಿದ್ರು. ಈಗ ತುಮಕೂರಿನಲ್ಲಿ ಜಿಎಸ್ ಬಸವರಾಜು ಪರವಾಗಿ ಮತಯಾಚನೆ ಮಾಡೋದಕ್ಕೆ ಬಿಜೆಪಿಯ ಚಾಣಕ್ಯ ತುಮಕೂರಿನಲ್ಲಿ ಮೆಗಾ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಗೌಡರ ಮತಬೇಟೆ ಹೇಗೆ ಸಾಗ್ತಾ ಇದೆ, ಅಲ್ಲಿಯೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ದೇವೇಗೌಡರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಪ್ರಚಾರಕ್ಕೆ ಇವತ್ತು ಕಡೆಯ ದಿನ ಆಗಿರೋದ್ರಿಂದ ಸಾಕಷ್ಟು ಕಡೆಗಳಲ್ಲಿ ಭರ್ಜರಿ ರೋಡ್ ಶೋ ಕೂಡ ನಡೀತಾ ಇದೆ. ವಿವಿಧ ಪಕ್ಷಗಳು ತಮ್ಮ
ಅಭ್ಯರ್ಥಿಗೆ ಮತ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಗಮನಿಸ್ತಾ ಇದ್ದೀವಿ, ಮೆಗಾ ರೋಡ್ ಶೋ ನಡೀತಾ ಇದೆ. ಅದು ಕೂಡ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಜಿಎಸ್ ಬಸವರಾಜು ಪರವಾಗಿ ಮತಬೇಟೆಗೆ ಇಳಿದಿದ್ದಾರೆ. ತೆರೆದ ವಾಹನದಲ್ಲಿ ಮೆರವಣಿಗೆ ಹೊರಟಿರೋದನ್ನ ನೋಡ್ತಾ ಇದ್ದೀವಿ. ಅವರ ವಾಹನದ ಮೇಲೆ ಸಾಕಷ್ಟು ಮಂದಿ ಹೂವನ್ನ ಎಸಿತಾ ಇದ್ದಾರೆ, ಮೋದಿ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ತುಮಕೂರಿನಲ್ಲಿ ಮೆಗಾ ರ್ಯಾಲಿ ನಡೀತಾ ಇದೆ. ಅಮಿತ್ ಶಾ ಅವರು ಜಿಎಸ್ ಬಸವರಾಜು ಪರವಾಗಿ ಮತಬೇಟೆ ಮಾಡೋದಕ್ಕೆ ತುಮಕೂರಿಗೆ ಬಂದಿದ್ದಾರೆ. ಹೀಗಾಗಿ ಎಲ್ಲೆಲ್ಲೂ ಕೇಸರಿ ಬಾವುಟಗಳು ಹಾರಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಇನ್ನು ದೇವೇಗೌಡರ ಪರವಾಗಿ ಕೂಡ ಬಹಳಷ್ಟು ಜೋರಾಗಿ ಮತಬೇಟೆ ನಡೀತಾ ಇದೆ ತುಮಕೂರಿನಲ್ಲಿ. ಒಂದ್ ಕಡೆ ಅವರ ಪತ್ನಿ ಚೆನ್ನಮ್ಮ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಗದ್ದುಗೆ ಬಳಿಗೆ ಕೂಡ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಮಾಡಿಸ್ಕೊಂಡು ಬಂದಿದ್ದಾರೆ.